ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವಳು ಚಂದನ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ. ಅವಳು ದೀಪ ಅಂದರೆ ಬೆಂಕಿ ದೀಪ ಇಟ್ಕೊಂಡು ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ. ಆ ಬೊಬ್ಬೆ ಪಾಪ ಅವಳಿಗೆ ತುಂಬ ಉರಿತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಉರುಕ್ತಿದ್ದಾರೆ, ಗಾಳಿ ಬೀಸ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಆಮೇಲೆ ಬೇಡ ಬೇಡ ಅಂದರೂ ಕೇಳಲಿಲ್ಲ. ದೀಪ ಇಟ್ಕೊಳ್ಳೋದು, ಬರೀ ಕಾಲಲ್ಲಿ ನಡೆಯೋದು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತ. ಮನೆಗೆ ಒಳ್ಳೇದಾಗಬೇಕಲ್ಲ ಅಣ್ಣ, ಏನು ಮಾಡೋದು ಅಂತ ಮುತ್ತು ಅಣ್ಣಂಗೆ ಹೇಳ್ತಾ ಇರ್ತಾಳೆ. ಆಮೇಲೆ ತುಂಬ ಉರಿತಾ ಇದೆ. ಈಗ ಪೂಜೆ ಎಲ್ಲ ಆಯಿತು. ನೈವೇದ್ಯಕ್ಕೆ ಅವಳೇ ಪ್ರಸಾದ ಮಾಡಬೇಕಂತೆ. ಅದಕ್ಕೆ ಪ್ರಸಾದ ಮಾಡಬೇಕು ಅಂತೇಳಿ ಬಂದು ಹೇಳ್ತಾರೆ ಪುರೋಹಿತರು. ಅದು ಇವಳು ಕೈ ಎರಡು ಸುಟ್ಟೋಗಿದೆ, ಆಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಆ ಕಡೆ ಬಂದು ಎಲ್ಲರ ಮನೇಲೂ ಕೇಳಿ 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 ಕೊನೆಗೆ ಐಸು ಯಾರ್ದೋ ಒಬ್ಬರ ಮನೇಲಿ ಸಿಕ್ಕುತ್ತೆ. ಇಡೀ ಊರಲ್ಲೇ ಕೇಳಿದ್ರು ಒಬ್ಬರ ಮನೇಲಿ ಐಸ್ ಸಿಗುತ್ತೆ. ಐಸ್ ತಂದ್ಬಿಟ್ಟು ಅವಳ ಕೈಗೆಲ್ಲ ಇಟ್ಟು ಉರಿ ತಡಿನಾರದೆ ಉರಿ ತಾಪಕ್ಕೆ ಅವಳು ಅಳುತ್ತಾ ಇದ್ದಾಳೆ. ಅದಕ್ಕೆ ಅದನ್ನ ಇಟ್ಬಿಟ್ಟು ಮೆತ್ತಗೆ ಮಾಡ್ತಿದ್ದಾನೆ, ಒಂದು ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಅಂತೇಳಿ. ಆವಾಗ ಕೇಳ್ತಾಳೆ, ಐಸ್ ಎಲ್ಲಿಂದ ತೊಗೊಂಡು ಬಂದ್ರಿ ಅಂತ. ಅದು ಇವಾಗ ಮುಖ್ಯನಾ, ಕೈ ಉರಿ ಮುಖ್ಯನಾ, ಅದು ಮುಖ್ಯನಾ ಅಂತಾನೆ. ಇಲ್ಲ ಎಲ್ಲಿಂದ ತಂದ್ರಿ ಹೇಳಿ ಅಂತಾಳೆ. ಆವಾಗ ಅವನು ಊರಲ್ಲೆಲ್ಲ ಎಲ್ಲರ ಮನೆಯೂ ಕೇಳಿದೆ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಒಬ್ಬರ ಮನೇಲಿ ಸಿಕ್ತು, ಇಸ್ಕೊಂಬಂದೆ ಅಂತ ಹೇಳ್ತಾನೆ. ಅವಳಿಗೆ ಅವನ ಮೇಲೆ ಕನಿಕರ ತುಂಬ ಬರುತ್ತೆ. ಎಷ್ಟು ಕಷ್ಟಪಡ್ತಾರೆ ನನಗೋಸ್ಕರ ಅಂತೇಳ್ಬಿಟ್ಟು. ಆ ಕೈಯೆಲ್ಲ ಸುಟ್ಟೋಗಿದೆ. ಪಾಪ ಅವನಿಗೂ ಅಳು ಬರುತ್ತೆ, ದುಃಖ. ಕಂಠಿ ಮತ್ತು ಮಾಯಿನೂ ಕೂಡ ಬೇಡ ಅದಕ್ಕೆ ಅಂದರೂ ಕೇಳಲಿಲ್ಲ ನೀವು ಅಂತ. ಇಲ್ಲಿ ಬಿಡು, ನಮ್ಮ ಮನೆ ದೇವರಲ್ವ ಅಂತ ಅವಳು ಅಂತಾಳೆ. ಆಗ ಈ ಕಡೆ ಬಂದು ಎಲ್ಲ ಚೆನ್ನಾಗಿ ಹಚ್ಚುತ್ತಾನೆ. ಹಚ್ಚಿ ಮೆತ್ತಗೆ ಮಾಡ್ತಾನೆ. ಅವಳಿಗೆ ಆ ಇಟ್ಟಾಗಂತೂ ಜೀವ ಹೋದಂಗೆ ಆಗುತ್ತೆ. ಅದು ಸುಟ್ಟೋಗಿರೋದಲ್ವ, ಜೀವ ಹೋದಂಗೆ ಆಗುತ್ತೆ. ಅದು ತೆಗೆದಾಗ ಸ್ವಲ್ಪ ಪರವಾಗಿಲ್ಲ, ಇಟ್ಟು ಹಂಗೆ ಮೆತ್ತಗೆ ಮಾಡ್ತಾನೇ ಇರ್ತಾನೆ. ಆಮೇಲೆ ಎಷ್ಟು ಒಳ್ಳೆಯವರು. ಆವಾಗ ನೋಡಿದ್ರೆ ನೀರು ತಂದು ಕಾಲು ಸುಡ್ತಿದೆ ಅಂತೇಳಿ ನೀರು ಹಾಕ್ಕೊಂಡ್ರು, ಎಲ್ಲಿಂದನೋ ಕೊಡದಲ್ಲಿ ನೀರು ತಗೊಂಬಂದು ಬಿಂದಿಗೆಯಲ್ಲಿ. ಈಗ ನೋಡಿದ್ರೆ ಪಾಪ ಎಷ್ಟು ಕಷ್ಟಪಡ್ತಾರೆ ಇವರು ಅಂತ. ಈ ಕಡೆ ಬಂದು ಕಂಠಿ ಲವ್ವರ್ ಅಪ್ಪ ಅಮ್ಮ ಅಣ್ಣ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಇವಳು ಕಂಠಿ ಲವ್ವರ್ ಅಣ್ಣನಿಗೇ ಹೇಳ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲಿ ಮದುವೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಕಂಠಿ ಲವ್ವರ್ಗೆ ಮದುವೆ ಮಾಡೋಕ್ಕೆ. ಇದು ಪಾಪ ಅವಳಿಗೆ ಗೊತ್ತೇ ಇಲ್ಲ. ಅವಳು ಕಂಠಿ ಜೊತೆ ಮಾತಾಡ್ತಿದ್ದಾಗ ಅವ್ರ ಅಮ್ಮ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಬಾರಮ್ಮ, ಸುಮಾರು ದಿನಗಳಾಗೋಯ್ತು, ನೀ ಎಲ್ಲರೂ ಹೋಗಿರ್ತಾರೆ, ನಾವು ಹೋಗೋಣ ಬಾರಮ್ಮ ಅಂತೇಳಿ ಕರ್ಕೊಂಬರ್ತಾಳೆ. ಆಮೇಲೆ ಅವಳು ಡ್ರೆಸ್ಸಲ್ಲೇ ನಡಿಯಮ್ಮ ಅಂತ ಅಂದಾಗ, ಇಲ್ಲ ಡ್ರೆಸ್ ಬೇಡ, ಸೀರೆ ಉಟ್ಕೋ, ದೇವಸ್ಥಾನಕ್ಕೆಲ್ಲ ಡ್ರೆಸ್ಸಲ್ಲಿ ಹೋಗ್ಬಾರ್ದು ಅಂತ ಅಂತಾಳೆ. ಇದು ನಿಜವೇನೋ ಅಂದ್ಕೊಂಡು ಅವಳು, ನಿಜ ಹೇಳ್ತಿದ್ದೀಯ ಅಂದು, ಹ್ಞೂ ನಮ್ಮ ನಿಜನೇ ಅಂತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡು ಬರ್ತಾಳೆ. ಬಂದರೆ ದೇವಸ್ಥಾನದ ಹತ್ರ ಬರ್ತಾ ಬರ್ತಾ ಕೇಳ್ತಾಳೆ, ಅಲ್ಲಮ್ಮ ಯಾವತ್ತೂ ದೇವಸ್ಥಾನ ಮುಖ ನೋಡದೇ ಇದ್ದೋಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟು ಬಂದಿಯಲ್ಲ, ಏನು ಕತೆ? ವರ್ಷ ಎಲ್ಲ ದೇವಸ್ಥಾನಕ್ಕೆ ಹೋಗಲ್ಲ, ಅಪ್ಪನ್ನೂ ಕರ್ಕೊಂಡು ಬಂದಿದೆಯಾ ಜೊತೆಗೆ, ಏನಮ್ಮ ಇದು ಕತೆ ಅಂತಾಳೆ. ಏನಿಲ್ಲ ಬಾರಮ್ಮ, ದೇವಸ್ಥಾನಕ್ಕೆ ಕೈ ಮುಗಿಯೋಣ, ನಡಿಯಪ್ಪ ಚಿನ್ನ ಅಂತ ಏನೇನೋ ನಾಟಕ ಆಡಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಡ್ಬಿದ್ದು ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದುಬಿಟ್ಟು ಆ ಕಡೆ ಅಣ್ಣನೂ ಬಂದಿರ್ತಾನೆ. ಓಹೋ, ಇವನೇನು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾನಲ್ಲ, ಯಾವತ್ತೂ ಬರ್ದಿದ್ದಾನೆ, ಹೆಂಗೆ ಬಂದ ಇವನು ಅಂತ. ಅಯ್ಯೋ ಬಂದಲಿ ಬಿಡಮ್ಮ, ಅವನು ಬಾಡಿ ಬಿಲ್ಡರ್ ಆದರೆ ದೇವಸ್ಥಾನಕ್ಕೆ ಬರಲಿ ಬಿಡು ಅಂತ ಹೇಳ್ತಾಳೆ. ಹಂಗಲ್ಲಮ್ಮ, ಯಾವತ್ತೂ ಬರ್ದಿದ್ದನು ದೇವಸ್ಥಾನಕ್ಕೆ ಬಂದಾನೆ ಅಂದರೆ ಏನೋ ಇದೆ, ಇವನು ಬರಲ್ಲ ಯಾವತ್ತೂ ಅಂತ. ನಾನೇ ಫೋನ್ ಮಾಡಿ ಕರೆದೆ ಕಣಮ್ಮ, ಬಾ ಅಂತೇಳಿ, ಅದಕ್ಕೆ ಬಂದಾನೆ, ಬಿಡು ಚಿನ್ನ, ನೀನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಯಾವತ್ತೂ ಬರ್ದಿದ್ದಾನೆ ಬಂದಾನೆ ಅಂದರೆ ಏನೋ ಮನೆ ಹಾಳು ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಬಂದಿಯೇನು ಬಿಡು ಅಂತ. ಆಮೇಲೆ ಅಮ್ಮ ಅಪ್ಪಗಿಬ್ಬರಿಗೂ ಅದು ಗೊತ್ತಾಗುತ್ತೆ ಮಾತುಗಳು. ಆದರೂ ಬಾಯಿ ಬಿಟ್ಟು ಹೇಳಲ್ಲ, ಸುಮ್ಮನಾಗ್ತಾರೆ. ಒಂದು ರೌಂಡು ದೇವಸ್ಥಾನ ಪ್ರದಕ್ಷಿಣೆ ಬರೋಣ ಅಂತ ಅಮ್ಮ ಹೇಳ್ತಾಳೆ. ಗಂಡ ಹ್ಞೂ ಅಂತ ಸಾಥ್ ಕೊಡ್ತಾನೆ. ಆಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಹೋಗೋಣ ಅಂಥೇಳಿ 3 ಜನ ಪ್ರದಕ್ಷಿಣೆಗೆ ಹೋಗ್ತಾರೆ. ಹಿಂದ್ಗಡೆ ದೇವಸ್ಥಾನದಲ್ಲಿ ಮದುವೆ ಏರ್ಪಾಡು ಮಾಡ್ಕೊಂಬಿಟ್ಟಿದ್ದಾರೆ. ಮದುವೆ ಮಾಡೋಕ್ಕೆ
ಗಂಡು ರೆಡಿ ಇದೆ, ಪುರೋಹಿತರು ರೆಡಿ ಇದ್ದಾರೆ, ಎಲ್ಲ ತಂದಿಟ್ಕೊಂಡಿದ್ದಾರೆ, ಪೂಜೆ ಗೀಜೆಗೆಲ್ಲ ತಾಳಿ ಗೀಳಿ ಎಲ್ಲ ರೆಡಿಯಾಗಿದೆ. ಆದರೆ ಇವಳು ಹೋಗಿ, ಓ ಮಂಜಣ್ಣ ಮದುವೆನಾ ನಿಮ್ಮದು ಅಂತ, ಹ್ಞೂ ಅಂತ ಅವನು ಏನು ಹಿಂಗೆಲ್ಲ ಕೇಳ್ತಾಳೆ ಇವಳು ಅಂತ. ಆಮೇಲೆ ಕಂಗ್ರ್ಯಾಚುಲೇಷನ್ಸ್ ಮಂಜಣ್ಣ, ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತೆಲ್ಲ ಹೇಳ್ತಾಳೆ. ಹಂಗಂದಾಗ ಯಾಕೋ ಇವಳು ಹಿಂಗೆಲ್ಲ ಅಂತಾಳೆ ಅಂತಾನೆ. ಏನಾಗಲ್ಲ ಸುಮ್ಮನಿರು, ಅವಳಿಗೇನು ಗೊತ್ತಿಲ್ವಲ್ಲ ಅದಕ್ಕೆ ಕೇಳ್ತಾಳೆ ಹಂಗೆ ಅಂತ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಬೇಕು. ಆವಾಗ ಇವಳು ಕೂರಲ್ಲ ಅಂತ ಹೇಳ್ತಾಳೆ. ಕೂರಲ್ಲ ಅಂದಾಗ ಯಾಕೆ ಕೂರಲ್ಲ ಅಂತ, ಆಮೇಲೆ ಇವನೇ ಮಂಜುಗೆ ನಿನ್ನನ್ನು ಮದುವೆ ಮಾಡ್ತಾ ಇರೋದು ಕೂತ್ಕೋ ಅಂತ. ಅದ್ರ ಮುಂಚೆ ಅಲ್ಲಿ ಕೇಳಿಕೊಂಡು ಮಂಜಣ್ಣನ ಹಂಗಂತ ಎಲ್ಲ ತಮಾಷೆ ಮಾಡಿ ಒಳ್ಳೆ ಅಡುಗೆ ಮಾಡಿಸು, ಊಟ ಹಾಕ್ಸು ಅಂತೆಲ್ಲ ಹೇಳ್ಬಿಟ್ಟು ಮತ್ತೊಂದು ರೌಂಡ್ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಿಂದ ಹೋದ್ಮೇಲೆ ಕೂತ್ಕೋಬೇಕು ಅಲ್ಲಿಗೇ. ಆವಾಗ ಹಿಂಗೆ ಮಂಜಣ್ಣನ ನೀನು ಮದುವೆ ಮಾಡ್ಕೋಬೇಕು ಅಂತ ಅವ ಅಣ್ಣ ಹೇಳ್ತಾನೆ. ಅಣ್ಣ ಹೇಳಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ. ಏನು ಹೇಳ್ತಿದ್ದೀಯ ನೀನು, ಕಂಟಿನ ಲವ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿತ್ತು ತಾನೇ ನಿನಗೆ, ಅದು ಹೆಂಗೆ ಮಂಜಣ್ಣನ ಜೊತೆ ನಾನು ಮದುವೆ ಮಾಡೋಕ್ಕೆ, ಮಂಜಣ್ಣ ನಿಂಗೆ ಗೊತ್ತಿರಲಿಲ್ವ ನಾನು ಕಂಟಿನ ಲವ್ ಮಾಡ್ತಾಯಿದ್ದೀನಿ, ಕಂಟಿನೇ ಮದುವೆ ಮಾಡ್ಕೊಳ್ಳೋದಂತ ನಿಂಗೆ ಗೊತ್ತಿರಲಿಲ್ವ, ನೀನು ಹೆಂಗೆ ಒಪ್ಕೊಂಡೆ ಅಂತ ಎಲ್ಲ ಮುಖ ಕೆಳಗಾಕೊಂಡು ನಿಂತ್ಕೋತಾರೆ. ಆಮೇಲೆ ಬೈತಾಳೆ. ಬೈದ್ಬಿಟ್ಟು ಅಷ್ಟೊತ್ತಿಗೆ ಅಪ್ಪ ಅಮ್ಮ ಎಲ್ಲ ಕೈ ಹಿಡ್ಕೊಂಡು ಆಸೆ ಮೇಲೆ ಕೂರಿಸಿ ಮಂಜ ಕೂತ್ಕೊಳ್ಳೋ ನೀನು ಅಂತೇಳಿ ಬಲವಂತವಾಗಿ ಪುರೋಹಿತರ ಹತ್ರ ಮಂತ್ರ ಹೇಳಿಸಿ ಮಾಂಗಲ್ಯ ಕಟ್ಟಕ್ಕೆ ರೆಡಿ ಮಾಡ್ತಾಯಿರ್ತಾರೆ. ಆವಾಗ ಒಂದ್ಸಲ ಹೇಳ್ತಾಳೆ, ಹೂವಿನರಾನು ಬಲವಂತವಾಗಿ ಹಾಕಿಸ್ತಾರೆ ಕೂರಿಸಿ. ಆವಾಗ ಹೇಳ್ತಾಳೆ, ಎದ್ದು ಮಾನ ಮರ್ಯಾದೆ ಇಲ್ವಾ, ಅಂಥವ್ರು ನೀವು ಇಂಥವ್ರು ನೀವು ಅಂತೆಲ್ಲ ಬೈತಾಳೆ. ಭಾಳ ಬೇಜಾರಾಗುತ್ತೆ ಅವಳಿಗೆ. ಎಷ್ಟು ಖುಷಿಯಾಗಿ ಮಂಜಣ್ಣ ನಿಮ್ಮ ಮದುವೆನ, ಹುಡುಗಿ ಅವ್ರದ್ದು ಹೇಗಿದ್ದಾಳೆ ಹುಡುಗಿ ಅಂತೆಲ್ಲ ಕೇಳಿರ್ತಾಳೆ. ಹ್ಞೂ ಹ್ಞೂ ಅಂತಾನೆ ಅವನು ಮಂಜ. ಅವನಿಗೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಅವನು ಇವಳು ಅಣ್ಣ ಹೋಗ್ತಾನ, ಕಂಠೀಲವರ ಅಣ್ಣ ಹೋಗ್ತಾನ. ಆವಾಗ ಏನೋ ಹಿಂಗೆಲ್ಲ ಕೇಳ್ತಾಳೆ ನಿನ್ನ ತಂಗಿ ಅಂದರೆ, ಬಿಡೋ ಅವಳಿಗೆ ಗೊತ್ತಿಲ್ಲಲ್ಲ ಅದಕ್ಕೆ ಕೇಳ್ತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ ಬಿಡು ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ತಪ್ಕೊಂಡು, ಅಯ್ಯೋ ಎಷ್ಟು ಭಾವ ಇದೆ, ಎಷ್ಟು ಚೆನ್ನಾಗಿದ್ದಾರೆ ನೋಡಿಲ್ಲಿ, ಎಷ್ಟು ಚೆನ್ನಾಗಿ ತಪ್ಕೊಂಡು ಇದು ಮಾಡ್ತವ್ರೆ ಅಂತೇಳಿ ಅವ್ರ ಸ್ನೇಹಿತರೆಲ್ಲ ಮಾತಾಡ್ತಾ ಇರ್ತಾರೆ. ಆವಾಗ ಇವನಿಗೆ ಅವಳು ಚೀಮಾರಿ ಫಸ್ಟ್ ಇನ್ನೊಂದು ರೌಂಡ್ ಬಂದು ಚೀಮಾರಿ ಹಾಕ್ತಾಳಲ್ವ, ಆವಾಗ ಕೂತ್ಕೋ ಇದಕ್ಕೆ ಹಸೆಮಣೆ ಮೇಲೆ ಕೂತ್ಕೋಬೇಕು ಅಂತೇಳಿ ಕೂರಿಸ್ತಾರೆ. ಅವನ್ನೂ ಇವಳನ್ನು ಬಲವಂತವಾಗಿ ಕೂರಿಸ್ತಾರೆ. ಹೂವಿನಾರ ಹಾಕ್ತಾರೆ. ಹೂವಿನಾರ ಹಾಕಿರೆ ಹೂವಿನಾರ ಅವಳ ಕೈ ಕಾಲಲ್ಲೆಲ್ಲ ಹಿಡಿದ್ಬಿಟ್ಟಿದ್ದಾರಲ್ಲ, ಹೂವಿನಾರ ಹಾಕತ್ತವ್ರೆ. ಅದಕ್ಕೆ ಅವಳು ಎಷ್ಟು ಬೈತಾವಳೆ ಅಂದರೆ ಸಿಕ್ಕಾಬಟ್ಟೆ ಬೈತಾವಳೆ. ಬೈದ್ರೂ ಏನು ಕ್ಯಾರೆ ಮಾಡ್ತಾಯಿಲ್ಲ. ಅವಳನ್ನು ಬಲವಂತವಾಗಿ ಹಿಡ್ಕೊಂಡು ಹೆಂಗಾದರೂ ಮಾಡಿ ತಾಳಿ ಕಟ್ಟಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ತೀರ್ಮಾನ ಮಾಡಿಕೊಂಡು ತಾಳಿ ಕಟ್ಸೋಕೆ ರೆಡಿ ಆಗವ್ರೆ. ಆದರೆ ಇವಳು ಒಪ್ತಾ ಇಲ್ಲ. ಆಮೇಲೆ ಬಾಯಿಗೆ ಬಂದಂಗೆಲ್ಲ ಬೈತಾಳೆ ನಿಂತ್ಕೊಂಡು, ನಿನಗೆ ಮಾನ ಮರ್ಯಾದೆ ಇದೆಯಾ, ಸ್ನೇಹಿತನ ತಂಗಿ ಇನ್ನೊಬ್ಬನ್ನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ದು ಅವಳನ್ನೇ ಮದುವೆ ಆಗ್ತೀನಿ ಅಂತ ಬಂದಿಯಲ್ಲ, ನೀನು ಮನುಷ್ಯನ, ನಿನ್ನ ಮನುಷ್ಯತ್ವ ಅನ್ನೋದು ಇದೆಯಾ ಅಂತೆಲ್ಲ ಬೈತಾಳೆ. ಅಷ್ಟು ಬೈದ್ರೂ ಅವನೇನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಇಷ್ಟೆಲ್ಲ ಆದರೂ ತಾಳಿ ಕಟ್ಟಕ್ಕೆ ರೆಡಿಯಾಗಿದೆಯಲ್ಲ, ನಿನಗೇನು ನಾಚಿಕೆ ಅನ್ನೋದೇ ಇಲ್ವಾ ಅಂತೇಳಿ ಅವಾಗ ಅಣ್ಣಂಗೂ ಬೈತಾಳೆ ಬಾಯಿಗೆ ಬಂದಂಗೆ ಸಖತ್ತಾಗಿ. ಅಪ್ಪ ಅಮ್ಮಂಗೂ ಬೈತಾಳೆ. ಏನು ಬೈದ್ರೂ ಒಟ್ಟಿಗೆ ತಾಳಿ ಕಟ್ಟಿಬಿಡ್ಬೇಕು, ಆಯಿತು ಅಂತೇಳಿ ತಾಳಿ ಕಟ್ಟಿಬಿಡ್ಬೇಕು, ಇಷ್ಟೇ ಅವ್ರ ಇಂಟೆನ್ಷನ್ ಆಗಿರುತ್ತೆ. ಹಂಗಾಗಿ ಅಪ್ಪ ಅಮ್ಮ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರ ಮಾಡಿರ್ತಾರೆ. ಅದು ಇವಳಿಗೆ ಇರಿಟೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಏನು ಮಾಡ್ತಾಳೆ ಇವಳು, ಸಿಟ್ಟು ಬಂದ್ಬಿಡುತ್ತೆ. ಇನ್ನೇನು ತಾಳಿ ಕಟ್ಟಿಸ್ಬೇಕು, ಪುರೋಹಿತರು ಇದರಲ್ಲಿ ಮೊಬೈಲಲ್ಲಿ ಮಂತ್ರ ಹಾಕ್ಕೊಂಡು ಪುರೋಹಿತನೂ ಇದ್ದಾನೆ, ತಾಳಿನೂ ಪೂಜೆ ಎಲ್ಲ ಆಗಿದೆ, ತಾಳಿ ಕಟ್ಟಿಸ್ಬೇಕು. ಅಷ್ಟೊತ್ತಿಗೆ ಎದ್ದು ನಿಂತ್ಕೊಂಡು, ನಾನು ಆಗಲೇ 3 ತಿಂಗಳು ಪ್ರೆಗ್ನೆಂಟು, ನನ್ನ ಕಂಟಿ ಮಗುಗೆ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನನ್ನು ಮದುವೆ ಮಾಡ್ಕೊತೀಯ ನೀನು ಅಂತ ಎದ್ದು ನಿಂತ್ಕೊಬಿಡ್ತಾಳೆ. ಆಗ ಎಲ್ಲರಿಗೂ ಶಾಕ್ ಆಗಿಬಿಡ್ತಾರೆ ಒಂದೇ ಸಲ, ಏನು ಅಂತಲೂ ಹೇಳೋಕ್ಕೆ ಬರಲ್ಲ. ಶಾಕಾಗಿ ಮುಖ ನೋಡ್ತಾ ನಿಂತ್ಕೋತಾರೆ ಪ್ರೆಗ್ನೆಂಟು ಅಂದ ತಕ್ಷಣವೇ. ಆಮೇಲೆ ಇವಳು ಅದೊಂದು ಪ್ಲ್ಯಾನ್ ಮಾಡಿಲ್ಲ ಅಂದಿದ್ರೆ ಅವನ ಜೊತೆಗೆ ಮದುವೆ ಮಾಡಿಬಿಡೋರು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.